ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳ ಪೌಷ್ಟಿಕ ಆಹಾರ ಕಳ್ಳ ಸಾಗಾಣಿಕೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದು ಕಡೆ ಆ ಕೇಸ್ಗೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ಒಂದು ಕೇಸನ್ನು ಖುಲಾಸೆ ಮಾಡಿದೆ. ಆದರೆ ಇನ್ನೂ 2 ಕೇಸ್ಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಆರೋಪಿಗಳಿಗೆ ಪೊಲೀಸ್ ಕಮಿಷನರ್ ಬಲೆ ಬೀಸಿದ್ದಾರೆ. ಕಳೆದ ಫೆಬ್ರವರಿ 15ರಂದು ಹುಬ್ಬಳ್ಳಿಯ ಗೋಡೌನ್ ಒಂದರಲ್ಲಿ ಪತ್ತೆ ಮಾಡಲಾಗಿದ್ದ ಅಂಗನವಾಡಿ ಮಕ್ಕಳ ಪೌಷ್ಟಿಕ ಆಹಾರ ದಾಸ್ತಾನು ವಿಚಾರದಲ್ಲಿ ಈಗಾಗಲೇ 26ಕ್ಕೂ ಅಧಿಕ ಖದೀಮರನ್ನ ಬಂಧಿಸಿ ಪೊಲೀಸ್ ಇಲಾಖೆ ಕೈ ತೊಳೆದುಕೊಂಡಿತ್ತು. ಆದರೆ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಈ ಬಗ್ಗೆ ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಮಹೇಶ್ ತೆಂಗಿನಕಾಯಿ ಅವರು ಕಮಿಷನರ್ ವಿರುದ್ಧ ವಿಧಾನಸೌಧದಲ್ಲೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪೊಲೀಸರು ಪ್ರಮುಖ ಆರೋಪಿಗಳ ಪತ್ತೆ ಮಾಡೋದರ ಒಳಗಾಗಿ ನ್ಯಾಯಾಲಯ ಪೌಷ್ಟಿಕ ಆಹಾರ ಕಳ್ಳತನ ಪ್ರಕರಣದ ಕೇಸನ್ನು ಖುಲಾಸೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನ ಕೇಳಿದ್ರೆ ಒಂದು ಪ್ರಕರಣ ಖುಲಾಸೆ ಆಗಿದೆ, ಇನ್ನು 2 ಪ್ರಕರಣಗಳು ಅವರ ಮೇಲಿವೆ ಅಂತ ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾರೆ. ಒಟ್ಟು ಅವರ ಮೇಲೆ 3 ಪ್ರಕರಣಗಳು ಆಗಿದ್ದವಂತೆ, ಒಂದು ಅದರಲ್ಲಿ ಖುಲಾಸೆ ಆಗಿದೆ. ಇನ್ನೆರಡು ಕೇಸ್ ಅಂದ್ರೆ ಅವರ ಮನೆಯಲ್ಲಿ ಸಿಕ್ಕ ವಸ್ತುಗಳ ಮೇಲೆ, ಮತ್ತೊಂದು ಸಮುದಾಯಕ್ಕೆ ಧಕ್ಕೆ ತರುವಂತೆ ಮಾತನಾಡಿದ್ದ ಪ್ರಕರಣದ ಹಿನ್ನೆಲೆ ಪ್ರಮುಖ ಆರೋಪಿಗಳನ್ನ ಪತ್ತೆ ಹಚ್ಚಲು ತಂಡಗಳನ್ನ ರೆಡಿ ಮಾಡಲಾಗಿದೆ ಅಂತ ಕಮಿಷನರ್ ಹೇಳಿದ್ದಾರೆ. 24 ಗಂಟೆ ಅಲ್ಲ, ನಮ್ಮ ಪ್ರಯತ್ನ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥದ್ದೇ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ತಂಡ ರಚನೆ ಮಾಡಿಕೊಂಡು ನಾವು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂತ ಸಂದರ್ಭದಲ್ಲೂ ಕೆಲವು ಇದಕ್ಕಿಂತ ಅತ್ಯಂತ ಗಂಭೀರ ಪ್ರಕರಣಗಳು ಕೂಡ ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳ ಪತ್ತೆ ಆಗುವಂತದ್ದಾಗಿದೆ. ಕೆಲವು ಪ್ರಕರಣಗಳಲ್ಲಿ ಡಿಲೇ ಆಗುವಂತದ್ದಾಗುತ್ತೆ. ಹಂಗಾಗಿ ನಮ್ಮ ಅಧಿಕಾರಿಗಳ 3-4 ಪ್ರತ್ಯೇಕ ತಂಡಗಳು ರಾಜ್ಯದ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಬೀಡ್ಬಿಟ್ಟಿದ್ದು ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸ ಮಾಡಿದೆ. ನಮ್ಮ ಪ್ರಯತ್ನ ಅಂತೂ ಯಾವುದೇ ಲೋಪವಿಲ್ಲದೆ 100% ಪ್ರಯತ್ನ ನಡೀತಾ ಇದೆ. ಈಗ ಒಟ್ಟು ನೋಡಿ 3 ಪ್ರಕರಣಗಳು ದಾಖಲಾಗಿತ್ತು. ಮೊದಲನೇ ಪ್ರಕರಣ ಕಸಬಾಪೇಟೆಯಲ್ಲಿ ಒಂದು ಶೆಡ್ ಅಲ್ಲಿ ಸಿಕ್ಕಂತಹ ವಸ್ತುಗಳ ಹಿನ್ನೆಲೆಯಲ್ಲಿ, 2ನೇ ಪ್ರಕರಣ ಆರೋಪಿಗಳ ಮನೆಯಲ್ಲಿ ಸಿಕ್ಕಂತ ಕೆಲವು ವಸ್ತುಗಳ ಮೇಲೆ, 3ನೇ ಪ್ರಕರಣ ಅಲ್ಲಿ ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತಾಡಿದ್ರ ಹಿನ್ನೆಲೆಯಲ್ಲಿ. ಅದರಲ್ಲಿ ಮೊದಲನೇ ಪ್ರಕರಣ ಏನಿದೆ ಅದಕ್ಕೆ ಕೋರ್ಟ್ ಒಂದು ಆದೇಶ ನೀಡಿದೆ. ಆ ಆದೇಶನ ಅಪೀಲ್ ಮಾಡ್ಲಿಕ್ಕೆ ನಾವು SPP ಅವ್ರನ್ನ ಸಂಪರ್ಕ ಮಾಡಿದ್ದೇವೆ. ಇನ್ನೆರಡು ಪ್ರಕರಣಗಳು ತನಿಖೆ ಮುಂದುವರೆದಿವೆ. ಇನ್ನು ಈ ಅಂಗನವಾಡಿ ಪೌಷ್ಟಿಕ ಆಹಾರ ಕಳ್ಳತನ ಪ್ರಕರಣ ದಿನಕ್ಕೊಂದು ತಿರುವು ಕಾಣುತ್ತಿದೆ. ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿಗಳನ್ನ ಪತ್ತೆ ಹಚ್ಚಲು ಕಮಿಷನರ್ ಹರಸಾಹಸ ಪಡ್ತಾ ಇದ್ದಾರೆ. ಇತ್ತ ಹುಬ್ಬಳ್ಳಿ ಶಾಸಕರು ಸದನದಲ್ಲಿ ಪೊಲೀಸ್ ಕಮಿಷನರ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಕಮಿಷನರ್ ಆರೋಪಿಗಳನ್ನ ಆದಷ್ಟು ಬೇಗನೆ ಅರೆಸ್ಟ್ ಮಾಡಿ ಹೀರೋ ಆಗ್ತಾರಾ? ಕಾದು ನೋಡಬೇಕಾಗಿದೆ.